ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಅಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾ ಇರುವಂತಹ ವಿಡಿಯೋ ಬಂದು ಡೈಲಿ ಸ್ಟಡಿ ಟಿಪ್ಸ್ ಬಗ್ಗೆ. ಓಕೆ, ಸೊ ಮಕ್ಕಳಿಗೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಇರುವಂತಹ ಮಕ್ಕಳಿಗೆ ಎಜುಕೇಶನಲ್ ಎಕ್ಸಾಮ್ನ ಹೇಗೆ ಪಾಸ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಟೆನ್ಷನ್. ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಏನಂದ್ರೆ ಓದಬೇಕು. ಓಕೆ, ಸೊ ಇದನ್ನ ಡೈಲಿ ಅವರ ಒಂದು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಜಸ್ಟ್ ಒಂದು 5 ಸಿಂಪಲ್ ಸ್ಟೆಪ್ಸ್ ಮೂಲಕ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಓಕೆ, ಸೊ ಮೊದಲನೇದಾಗಿ ನೀವು ಡೈಲಿ ಓದಬೇಕು ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಒಂದು ಫಿಕ್ಸ್ ಮಾಡ್ಕೋಬೇಕು. ಸ್ಟಡಿ ಸ್ಪೇಸ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಆ ಸ್ಟಡಿ ಸ್ಪೇಸ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಿಮಗೆ ಓದುವಂತಕ್ಕೆ ಏನೆಲ್ಲ ಬೇಕು, ಓಕೆ, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ಸ್, ನೋಟ್ ಬುಕ್, ಹಾಗೆ ನಿಮಗೆ ಒಂದು ರಿವಿಷನ್ಗೆ ಅಂತ ಒಂದು ನೋಟ್ ಬುಕ್ ನ ಇಟ್ಕೊಳ್ಳೋ ಅಂಥದ್ದು, ಆಮೇಲೆ ಸ್ಟಿಕ್ಕಿ ನೋಟ್ಸ್ ಅಂತ ಸ್ಮಾಲ್ ಸ್ಟಿಕ್ ಪ್ಯಾಡ್ಸ್ ಅಂತ ಇರುತ್ತೆ. ಸೊ ಅಂಥದ್ದೆಲ್ಲ ಇಟ್ಕೊಳ್ಬೇಕು. ಹಾಗೆ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಪ್ರತಿಯೊಂದು ಮೆಟೀರಿಯಲ್ಸು ಆ ನಿಮ್ಮ ಒಂದು ಸ್ಟಡಿ ಸ್ಪೇಸ್ ಅಲ್ಲಿ ಅರೇಂಜ್ ಮಾಡ್ಕೋಬೇಕಾಗಿರುತ್ತೆ. ಇದು ಸ್ಟೆಪ್ ನಂಬರ್ 1. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಟು ಏನಪ್ಪಾ ಅಂದ್ರೆ ಒಂದು ಪ್ರಾಪರ್ ಟೈಮ್ ಟೇಬಲ್ ನ ಸೆಟ್ ಮಾಡ್ಕೊಳ್ಳೋ ಅಂಥದ್ದು. ಪ್ರಾಪರ್ ಟೈಮ್ ಟೇಬಲ್ ಹೇಗೆ ಅಂದ್ರೆ, ಈಗ ನಿಮ್ಗೆ 6 ಸಬ್ಜೆಕ್ಟ್ ಇದೆ ಅಂದ್ರೆ ಪ್ರತಿ ದಿನನೂ ಕೂಡ 6 ಸಬ್ಜೆಕ್ಟ್ ಕೂಡ ಓದ್ಬೇಕಾಗತ್ತೆ. ಸೊ ಹಾಗಾಗಿ ಒಂದು ಪ್ರಾಪರ್ ಟೈಮ್ ಟೇಬಲ್ ನ ಫಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಅದು ಒಂದು ಐದರ್ 4 ಅವರ್ಸ್ ಆಗಿರ್ಬೋದು, 6 ಅವರ್ಸ್ ಆಗಿರ್ಬೋದು, ಬೆಳಿಗ್ಗೆ ಮತ್ತೆ ಸಂಜೆ ಅದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋ ಅಂಥದ್ದು. ಓಕೆ, ಇದು ಟಿಪ್ ನಂಬರ್ 2, ಸ್ಟೆಪ್ 2. ಓಕೆ, ನೆಕ್ಸ್ಟ್ ಸ್ಟೆಪ್ 3 ಹೇಗೆ ಅಂದ್ರೆ, ಯಾವಾಗ್ಲೂ ಅಷ್ಟೇ ಓದೋಕೆ ಕುತ್ಕೊಂಡಾಗ ಸ್ಟಾರ್ಟಿಂಗ್ ಒಂದು 5 ನಿಮಿಷ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಮಗೆ ಗೊತ್ತಿರುವಂತಹ ಸಬ್ಜೆಕ್ಟ್ ನ ನಾವು ಅಂದ್ರೆ ಒಂದು ಸಬ್ಜೆಕ್ಟ್ ನ ಚೂಸ್ ಮಾಡಿದೀರಾ ಅಂದ್ರೆ ಅದರಲ್ಲಿ ನಮಗೆ ಗೊತ್ತಿರುವಂತಹ ಟಾಪಿಕ್ ನ ನಾವು ಓದ್ಬೇಕು. ಓಕೆ, ಯಾಕೆಂದ್ರೆ ಯಾವಾಗ್ಲೂ ಸ್ಟಡಿ ಅನ್ನೋದು ಹೇಗೆ ತಗೊಂಡು ಹೋಗುತ್ತೆ ಅಂದ್ರೆ ನೋನ್ ಟು ಅನ್ನೋನ್ ಅನ್ನೋ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಸ್ಟಾರ್ಟ್ ಆಗುವಂಥದ್ದು. ಗೊತ್ತಿರೋ ಅಂಥದ್ದನ್ನ ಓದ್ತಾ ಹೋದ್ರೆ ಅದರಿಂದ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿ ನಮಗೆ ಗೊತ್ತಿಲ್ಲದಿರೋದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಸೊ ಹಾಗಾಗಿ ಮೊದಲೇ 5 ನಿಮಿಷ ನಿಮಗೆ ಏನ್ ಗೊತ್ತಿದೆ ಅಥವಾ ಹಿಂದಿನ ದಿವಸ ಏನ್ ಓದಿರ್ತೀರ ಅದನ್ನ ರಿವೈಸ್ ಮಾಡಿ ಅದಾದ್ಮೇಲೆ ನಿಮ್ಮ ಓದನ್ನ ಕಂಟಿನ್ಯೂ ಮಾಡಬೇಕು. ಓಕೆ, ಇದು ಸ್ಟೆಪ್ ನಂಬರ್ 3. ನಾಲ್ಕನೇ ಸ್ಟೆಪ್ ಏನಂದ್ರೆ, ನೀವು ಓದಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಸ್ವಲ್ಪ ಬ್ರೇಕ್ ನ ತಗೊಳ್ಳೋ ಅಂಥದ್ದು ಯಾವುದು ಎಲ್ಲಾನು ಮಾಡಬೇಕು. ಅದ್ರ ಜೊತೆಗೆ 4ನೇ ಸ್ಟೆಪ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥದ್ದು ಏನಂದ್ರೆ ರಿವಿಷನ್ ಮಾಡೋ ಅಂಥದ್ದು. ನೀವು ಏನು ಆ ಇಡೀ ದಿವಸ ಓದಿರ್ತೀರ ಅದನ್ನ ನೀವು ರಿವಿಷನ್ ಮಾಡಬೇಕು. ಅಂಡ್ ಹಾಗೆ ಓದುವುದರ ಜೊತೆಗೆ ರಿವಿಷನ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ 3-2-1 ರಿವಿಷನ್ ಮೆಥಡ್ ಅಂತ. ಇನ್ನು ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೀವು ಚೆಕ್ ಮಾಡ್ಬೋದು. ಓಕೆ, ಹೇಗೆ ರಿವಿಷನ್ ಮಾಡೋದು ಅನ್ನೋದನ್ನ. ಅಂಡ್ ಹಾಗೆ ರಿವಿಷನ್ ಮಾಡಿ ಅದನ್ನ ಅವತ್ತು ಏನು ಓದಿದ್ದೀರಾ ಮತ್ತೆ ಎಷ್ಟು ಮಾರ್ಕ್ಸ್ ಇಂದು ಎಕ್ಸಾಮಿಗೆ ಬರೋ ಅಂಥದ್ದು ನೀವು ಓದಿದ್ದೀರಾ ಅದನ್ನ ಎಲ್ಲಾನು ಕೂಡ ಒಂದು ಲಿಸ್ಟ್ ಮಾಡಿ ಇಟ್ಕೊಳ್ಳೋ ಅಂಥದ್ದು. ಅದು ಸ್ಟೆಪ್ ನಂಬರ್ 4. ಅಂಡ್ ನೆಕ್ಸ್ಟ್ ಸ್ಟೆಪ್ ನಂಬರ್ 5. ಈಗ ಕಂಪ್ಲೀಟ್ ಓದೋದಾದ್ಮೇಲೆ ಇಡೀ ದಿನದಲ್ಲಿ ರಿವಿಷನ್ ಎಲ್ಲ ಮಾಡಿರೋದಾದ್ಮೇಲೆ ಆ ಒಂದು ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನೀವು ಎಷ್ಟು ಓದಿದ್ರೆ ಇನ್ನು ಎಷ್ಟು ಓದೋದು ಬಾಕಿ ಇದೆ ಅದನ್ನು ಕೂಡ ನೀವು ಕರೆಕ್ಟ್ ಆಗಿ ನೋಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಏನೇನು ಓದ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಪ್ಲಾನಿಂಗ್ ನ ಮಾಡ್ಕೊಳ್ಳೋ ಅಂಥದ್ದು. ಈ ಒಂದು 5 ಸ್ಟೆಪ್ ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನೀವು ಫಾಲೋ ಮಾಡಿದ್ದಾದ್ರಲ್ಲಿ ಓಕೆ, ನಿಮಗೆ ಡೈಲಿ ಓದೋ ಅಂಥದ್ದು ನಿಮ್ಗೆ ಒಂದು ಪ್ಲೆಷರ್ ನ ಕೊಡುತ್ತೆ. ಸೊ ಯಾಕೆಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಆಲ್ರೆಡಿ ಏನಾಗಿದೆ ಅಂದ್ರೆ ಒಂದು ಸ್ಟಡಿ ಸ್ಪೇಸ್ ಫಿಕ್ಸ್ ಆಗಿದೆ. ಅಂಡ್ ಹಾಗೆ ಅದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಎಲ್ಲಾನು ಕೂಡ ರೆಡಿ ಇದೆ. ಒಂದು ಪ್ರಾಪರ್ ಟೈಮ್ ಟೇಬಲ್ ಫಿಕ್ಸ್ ಆಗಿರುತ್ತೆ. ಹಾಗೆ ಡೈಲಿ ನೀವು ಓದ್ತಾ ಇದ್ದೀರಾ ಅಂದ್ರೆ ನಿಮಗೆ ಒಂದು ಮೈಂಡ್ ಅಲ್ಲಿ ಹೊಸ ವಿಷಯಗಳನ್ನ ಕಲಿತಾ ಇದ್ದೀವಿ ಅನ್ನೋದ್ರ ಜೊತೆಗೆ ಆ ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ. ಅಂಡ್ ರಿವಿಷನ್ ಮಾಡ್ತಾ ಇದ್ದೀರಾ, ಅದು ಸ್ಟೆಪ್ ನಂಬರ್ 4 ಅಲ್ಲಿ ರಿವಿಷನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಾನು ಒಂದಿಷ್ಟು ಹೊಸದನ್ನ ಕಲಿತು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ನಂಬರ್ ಅಲ್ಲಿ ನೀವು ಏನು ಓದ್ಬೇಕು ಅನ್ನೋ ಪ್ಲಾನಿಂಗ್ ಇರುತ್ತೆ, ಅದು ನಿಮಗೆ ಕಾನ್ಫಿಡೆನ್ಸ್ ನ ಕೊಡುತ್ತೆ. ಸೊ ಇದಾಗಿತ್ತು ನನ್ನ ಡೈಲಿ ಸ್ಟಡಿ ಟಿಪ್ಸ್. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.